ಯಾರನ್ನೂ ಕೂಡ ದ್ವೇಷ ಮಾಡೋದಿಲ್ಲ, ಎಲ್ಲರನ್ನೂ ಹಿಡಿದಪ್ಪಿಕೊಳ್ಬೇಕು. ಆ ಧಾರ್ಮಿಕ ನಾಯಕರು ಈ ರಾಷ್ಟ್ರಕ್ಕೆ ಬಂದಾಗ ಮೊದಲನೇ ಚರ್ಚನ್ನು ಹಿಂದೂಗಳು ಕಟ್ಟಿಕೊಡ್ತಾರೆ, ಮೊದಲನೇ ಮಸೀದಿಯನ್ನು ಹಿಂದೂಗಳು ಕಟ್ಟಿಕೊಡ್ತಾರೆ. ಹೀಗಾಗಿ ನಮಗೆ ಭೇದ ಎಲ್ಲಿ ಹೇಳಿ? ಬನ್ನಿಯಪ್ಪ, ನೀವು ನಿಮ್ಮ ಧರ್ಮಗಳನ್ನು ಆಚರಣೆ ಮಾಡಿ, ನಿಮ್ದೇನಾದ್ರೂ ಒಳ್ಳೇದಿದ್ರೆ ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂಥ ಒಂದು ಭಾವನೆ. ಎಲ್ಲರೂ ಸೇರಬೇಕು ಅಂತ ಸಹನಾ ಭವತು ಅಂತ ನಾವು ಸಹನೆಯನ್ನು ಕೈ ಬಿಟ್ವಿ. ಅದರ ಪರಿಣಾಮ ಈಗ ಹಿಂದೂಗಳು ಅನುಭವಿಸ್ತಾ ಇದ್ದೀವಿ. ಇದಕ್ಕೆ ಇವಾಗ ಪಿಷ್ಟ ತೋರಿಸಿದ್ದು. ಇದನ್ನು ಹಿಂಗೆ ತಿಂದರೆ ಏನಾಗುತ್ತೆ? ಹಲ್ಲು ಮುರಿದೋಗುತ್ತೆ. ತಿಂದವನಿಗೂ ಹಿಂಸೆ, ತಿಂದವನನ್ನು ನೋಡೋವನಿಗೂ ಹಿಂಸೆ. ಈಗ ಧರ್ಮದ ಪರಿಸ್ಥಿತಿ ಹಾಗಾಗಿದೆ. ಅದನ್ನು ಸ್ವಲ್ಪ ಬುದ್ಧಿ ಉಪಯೋಗಿಸಿ, ಈ ಒಂದು ಸಿಪ್ಪೆ ಅಹಂಕಾರ, ಇನ್ನೊಂದು ಸಿಪ್ಪೆ ಮಮಕಾರ, ನನ್ನ ಧರ್ಮನೇ ಶ್ರೇಷ್ಠ ಅನ್ನೋ ಮಮಕಾರ, ಇನ್ನೊಂದು ಧರ್ಮ ಕನಿಷ್ಠ ಅನ್ನೋ ಅಹಂಕಾರ, ಎರಡನ್ನೂ ಕಿತ್ತು ಬದಿಗಿಟ್ರೆ ಒಳಗಡೆ ಇರೋ ಪಿಷ್ಟ ಆರಾಮ್ ಸಿಗುತ್ತೆ. ಇದೇ ಧರ್ಮ. ಈ ದಯೆ ಇದ್ರೊಳಗಿತ್ತು, ಇದನ್ನೆರಡು ಕವರ್ ಮಾಡ್ಕೊಂಡಿತ್ತು. ತೀರ್ಥ ಅನ್ನುವ ಪ್ರಸಾದ ಸೌಹಾರ್ದತೆಯ ಮಂತ್ರದೊಂದಿಗೆ ಈ ವೇದಿಕೆಯಲ್ಲಿ ಮೊಳಗಿದೆ. ಜ್ಞಾನೇಂದ್ರ ಶಾಸಕರು ಜ್ಞಾನ, ಅರಿವು, ಇಂದ್ರ ಸ್ವರ್ಗ, ಹಾಗೆ ಅಧಿಪತಿ, ಮಳೆ, ಈ ರೀತಿಯಲ್ಲಿ ಅರ್ಥೈಸಬಹುದು. ಉತ್ತಮವಾದಂತಹ ಒಂದು ಸಂದೇಶವನ್ನ ಈ ವೇದಿಕೆಯಲ್ಲಿ ನೀಡಿದ್ದಾರೆ. ಅದು ಎಷ್ಟೊಂದು ಪವರ್ಫುಲ್ ಆಗಿತ್ತು ಅಂದ್ರೆ, ಅಜಿತ್ ದೋವಲ್ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಗೌರವಾನ್ವಿತ ಅಜಿತ್ ದೋವಲ್ ಒಮ್ಮೆ ಹೇಳ್ತಾರೆ, ಈ ದೇಶದಲ್ಲಿ ಏನೆಲ್ಲ ಹಿಂಸೆಯ, ಭಯೋತ್ಪಾದನೆಯ ಬೇರೆ ಬೇರೆ ಘಟನೆಗಳು ನಡೀತಾ ಇವೆ, ಅದಕ್ಕಾಗಿ ಯಾವುದೇ ಧರ್ಮವನ್ನು ನೀವು ಎಳೆದು ತರೋದು ಬೇಡ ಅಂತ. ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡುವಾಗ ವಿನಯ್ ಗುರೂಜಿರವರು ಕೂಡ ಅವರ ಭೌತಿಕವಾದಂತಹ ಉತ್ತಮವಾದ ಸಂದೇಶವನ್ನ ಪರಸ್ಪರ ಜೋಡಿಸುವ, ಸೇರಿಸುವ ಅತ್ಯುತ್ತಮವಾದಂತಹ ಮಾತನ್ನು ಅವರು ಆಡಿದ್ದಾರೆ. ಟೋಟಲಿ ಮೊನ್ನೆ ತಾನೇ ನಮ್ಮ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಕೇರಳಕ್ಕೆ ಬಂದರು. ಅವರೇನು ಅಮೆರಿಕದ ನಾಸಾದಲ್ಲಿ 40 ವರ್ಷಗಳ ಕಾಲ ವಿಶೇಷವಾಗಿ ಸಂಶೋಧನೆ, ಪ್ರಯತ್ನ, ಶ್ರಮ ಎಲ್ಲವನ್ನೂ ಮಾಡುತ್ತಾ ಸ್ಪೇಸ್ನಲ್ಲಿ 608 ದಿವಸಗಳ ಕಾಲ ಈ ಭೂಮಿಗೆ ಮರಳುವೇನೋ ಇಲ್ಲವೋ ಗೊತ್ತಿಲ್ಲ, ಯಾವ ಸ್ಥಿತಿಯಲ್ಲಿ ನಾನು ನನ್ನ ಸ್ಥಿತಿ ಆಗಬಹುದು ಅನ್ನುವ ಖಾತರಿ ಇಲ್ಲ. ಒಂದು ವೇಳೆ ಈ ಸ್ಪೇಸ್ನಿಂದ ಭೂಮಿಯ ಕಡೆ, ಪೃಥ್ವಿಯ ಕಡೆಗೆ ಹೋಗುವಾಗ ಸ್ಫೋಟಗೊಂಡರೂ ಆಗಬಹುದು ಅನ್ನುವ ರೀತಿಯಲ್ಲಿಯೂ ಕೂಡ ಎದೆಗುಂದದೆ ಅವರು ಆ ಸ್ಪೇಸ್ನಲ್ಲಿ ಎಲ್ಲವನ್ನು ನೋಡಿ ಕೇರಳಕ್ಕೆ ಬಂದು ಅವರು ಹೇಳಿದ್ದೇನು, ನಾನೇನು ಭೂಮಿಯಿಂದ ಮೇಲಕ್ಕೆ ಏರಿ ಹೋಗಿ ನನಗಂತೂ ಅರ್ಥವಾಗಿದ್ದು, ವಿ ಆರ್ ಆಲ್ ಫ್ರಮ್ ದಿ ಸೇಮ್ ಪ್ಲಾನೆಟ್, ನಾವು ಒಂದೇ ಗ್ರಹದವರು, ಒಂದೇ ಮನೆಯವರು. The earth and water are the same. ನೀರು, ಗಾಳಿ ಎಲ್ಲ ಒಂದೇ. Why should we be divided? ನಾವು ಯಾಕೆ ಬೇರೆ ಬೇರೆ ಆಗಬೇಕು? ಅಂತಹ ಸಂದೇಶವನ್ನು ಸುನಿತಾ ವಿಲಿಯಮ್ಸ್ ಹೇಳೋದಾದ್ರೆ, ಆರಗ ಜ್ಞಾನೇಂದ್ರ ಅವರು ಕೂಡ, ವಿನಯ್ ಗುರೂಜಿರವರು ಕೂಡ, ಮಾತನಾಡಿದವರೆಲ್ಲರೂ ಕೂಡ ಅಂತಹ ಸಂದೇಶದ ಕಡೆ ನಮ್ಮನ್ನು ಹುರಿದುಂಬಿಸಿದ್ದಾರೆ. ಸೌಹಾರ್ದ ಅನ್ನುವಂತಹ ಸುವರ್ಣ ಸಂಭ್ರಮದ ಘೋಷಣೆ ಇದು
ತೀರ್ಥಹಳ್ಳಿಯಲ್ಲಿ ಮಾತ್ರ ಮೊಳಗಿದಂತಹ ಒಂದು ಘೋಷಣೆಯಲ್ಲ. ಅಂದ್ರೆ ಈ ಸೌಹಾರ್ದತೆಯ ಮೂಲ ಇದನ್ನ ನಾವು ಹುಡುಕಬೇಕಾಗಿದೆ. ಏನು ಈ ಭಾರತದಲ್ಲಿ ಹಿಂದೂ ಬಾಂಧವರು ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ದೇಹ, ಮನಸ್ಸು, ಬುದ್ಧಿ, ಪ್ರಜ್ಞೆ ಎಲ್ಲವನ್ನು ಬೆಳಗಿಸುವಂತ, ಅರಳಿಸುವಂತಹ ಪ್ರಾರ್ಥನೆಗಾಗಿ ಎಲ್ಲರೂ ಅವರ ದೇವಾಲಯಗಳಲ್ಲಿ ಒಂದಾಗುವಾಗ ಅಲ್ಲಿ ಪ್ರವಾದಿಯವರು ತನ್ನ ಅನುಚರಿಗೆ ಕಳಿಸಿಕೊಟ್ಟದ್ದು ಅಲ್ಲಾಹುಮ್ಮಂತ ಸಲಾಂ ವ ಮಿಂಕ ಸಲಾಂ ವ ಇಲೈಕ ಯರ್ಜು ಸಲಾಂ. ಓ ಅಲ್ಲಾಹನೇ, ನೀನು ಶಾಂತಿ, ನಿನ್ನಿಂದಲೇ ಶಾಂತಿ, ನಿನ್ನೆಡೆಗೆ ಶಾಂತಿ, ಶಾಂತಿಯ ಗೋಪುರಕ್ಕೆ ನಮ್ಮೆಲ್ಲರನ್ನು ಕಳುಹಿಸು. ಆ ಪ್ರವಾದಿಯ ಸಂದೇಶ. ಹಾಗೆ ಆ ಸಂದೇಶ ಅರೇಬಿಯಾದಲ್ಲಿ ಮೊಳಗಿದರೆ ಅದೇ ಸಂದೇಶ ಈ ಭಾರತಕ್ಕೆ ಬಂದರೆ ಬರಲು ಕಾರಣವೇನು? ಜಂಜಾಟ, ಸಂಘರ್ಷ, ದೊಂಬಿ, ಗಲಭೆ ಏನೂ ಇರಲಿಲ್ಲ. ಬರೀ ಬಂದವರು 12 ಮಂದಿ. ಆ 12 ಮಂದಿಯನ್ನ ಆರ್ಥಿಕವಾಗಿ ಅವರನ್ನ ಸ್ವೀಕಾರ ಮಾಡುವುದಕ್ಕೋಸ್ಕರ ಇಲ್ಲಿಯ ಹಿಂದೂ ಬಾಂಧವರು ಸಜ್ಜಾದರು, ಸಿದ್ಧರಾದರು. ಕಾರಣ ಭಾರತದ ಮಣ್ಣಿನ ಒಂದು ಗುಣ ಇದೆ. ಆನೋ ಭದ್ರಾಹ ಕೃತಮಯಂತು ವಿಶ್ವತಾಹ. ಋಗ್ವೇದದ ಮೊದಲ ವಾಣಿ. ಎಲ್ಲ ಕಡೆಯಿಂದ ಒಳಿತು ಬರಲಿ ಅನ್ನುವ ಸಂದೇಶ. ಹಾಗೆ ಪ್ರವಾದಿಯವರು ತನ್ನ ದೌತ್ಯವನ್ನು ನಿರ್ವಹಿಸುತ್ತಾ ಆ ಮದೀನದಲ್ಲಿ ಲಕ್ಷಾಂತರ ಮಂದಿಯನ್ನ ಸೇರಿಸಿ ಒಂದು ಘೋಷಣೆಯನ್ನ ಮೊಳಗಿಸ್ತಾರೆ. ಅದೇನು? ಇನ್ನ ದಿಮಾಕುಂ ವ ಅಮ್ವಾಲಕುಂ ವ ಅರಾಲಕುಂ ಅಲೈಕುಂ ಹರಾಮ್. ಓ ಮನುಜರೇ, ಮನುಷ್ಯರ ರಕ್ತವನ್ನು, ಮನುಷ್ಯರ ಸೊತ್ತನ್ನು, ಮನುಷ್ಯರ ಮಾನವನ್ನು, ಈ ಮೂರನ್ನು ಹಾನಿ ಮಾಡಬೇಡಿ ಮನುಷ್ಯರೊಂದಿಗೆ. ಆ ಸಂದರ್ಭದಲ್ಲಿ ಅದೇ ಸಂದೇಶ ಈ ಭಾರತಕ್ಕೆ ಬರುತ್ತೆ. ಕಾರಣ ಏನು? ವಾಲ್ಮೀಕಿ ಮಹರ್ಷಿಯ ಮಾನಿಷಾದ ಪ್ರತಿಷ್ಠಾತ್ವ ಮಗಮ ಶಾಶ್ವತೀ ಸಮ ಮಿದು ಕೌಂಚ ಯದುನಾದೇಗ ಮವದಿ ಕಾಮ ಮೋಹಿತಂ. ಓ ಬೇಡ, ನೀನು ಕೌಂಚ ಪಕ್ಷಿಯ ಆ ಜೀವವನ್ನು ತೆಗೆಯುವುದಕ್ಕೋಸ್ಕರ ಬಾಣ, ಬಿಲ್ಲು ರೆಡಿ ಮಾಡಿದೀಯ. ಬೇಡ ಬೇಡ, ಈ ಭೂಮಿಯಲ್ಲಿ ಒಂದು ಹನಿ ರಕ್ತ ಸುರಿಯಬಾರದು, ಹರಿಯಬಾರದು ಅನ್ನುವ ಆ ಶಾಂತಿಯ ಸಂದೇಶ ಇಲ್ಲಿಯೂ ಮೊಳಗಿತ್ತು. ಪರಸ್ಪರ ಶಾಂತಿಯ ಮಂತ್ರಗಳು, ಪ್ರಾರ್ಥನೆಗಳು ಒಂದಾದವು. ಆ ಕಾರಣದಿಂದ ಈ ದೇಶದಲ್ಲಿ ಪರಸ್ಪರ ಧರ್ಮಗಳ ಆಶಯಗಳು, ಆದರ್ಶಗಳು, ಸಾರಗಳು ಪರಸ್ಪರ ಒಂದಾಗಿ ಬಂದಾಗ 18ನೇ ಶತಮಾನದಲ್ಲಿ ನಮ್ಮ ಕರುನಾಡಿನ ವೆಂಕಟಾಚಾರ್ಯ ಅನ್ನುವಂತಹ ಮಹಾನ್ ಕಾವ್ಯ ಶಿರೋಮಣಿ ಒಂದು ಹಾಡು ಹೇಳ್ತಾರೆ. ಅಲ್ಲಾ ದೇವೋ ದೇವ ಪೂಜಾ ನಮಜ, ಅಲ್ಲಾ ದೇವೋ ದೇವ ಪೂಜಾ ನಮಜ, ಕಾಜಿ ವಿದ್ವಾನ್ ಪಂಡಿತ ತತುರ ಮುಲ್ಲಾ, ಕುರಾನ ಪುರಾಣ ವೇದಂ ಚ ಶಾಸ್ತ್ರ, ಭಾಷಾ ಭೇದೋ ನೈವ ಶಾಸ್ತ್ರೇಷು ಭೇದ. ಸುಂದರವಾಗಿ 4 ಗೆರೆ ಕವನದಲ್ಲಿ ಎಲ್ಲ ಧರ್ಮಗಳ ಮುಖ್ಯಸ್ಥರ, ಧರ್ಮಗಳ ಗ್ರಂಥಗಳ ಜೋಡಣೆಯನ್ನು ಪರಸ್ಪರ ಹೋಲಿಕೆ ಮಾಡಿದ ಮಹಾನ್ ಕವಿವರೇಣ್ಯರು ಈ ಮಣ್ಣಿನಲ್ಲಿ ಬೆಳೆದು, ಈ ಮಣ್ಣಿನಲ್ಲಿ ಸುಂದರವಾದ ಸಂದೇಶವನ್ನು ಬಿತ್ತಿ ಬೆಳೆದು ನಮಗೆ ಆದರ್ಶಪ್ರಾಯರಾದರು. ಆ ಸಂದರ್ಭದಲ್ಲಿ ಇಲ್ಲಿಯೂ ಮೊಳಗಿತ್ತು. ಆಲಯಂ ಲೋಕಂ ಅಖಿಲಂ ಮೂರ್ತಿ ಸರ್ವಾತ್ಮ ಸುಕುಲಂ ನಿಷ್ಕಾಮ ಸೇವಾಯಿ ಸತ್ಪೂಜಾ ಸರ್ವಾತ್ಮ ಮಂಗಲಂ. ಸರ್ವಂ ಆತ್ಮಗಳ ಮಂಗಲ. ಧರ್ಮಗಳ ಸಾರ ಅದೇ ಆಗಿದೆ.
ಒಂದ್ ವೇಳೆ ಯಾವುದಾದರೊಂದು ಧರ್ಮ ಹಿಂಸೆಯನ್ನು ಬೋಧಿಸಿದ್ದೇ ಆದರೆ ಆ ಧರ್ಮಕ್ಕೆ ಮುಂದೆ ಸಾಗಲು ಸಾಧ್ಯವಿಲ್ಲ. ಅದಕ್ಕೆ ಪ್ರವಾದಿಯವರು ಹೇಳಿದ್ದು, ಒಂದ್ ವೇಳೆ ನಿನ್ನ ಪಂಗಡದವನು ನಿನ್ನ ಧರ್ಮದವನು ಅಂತ ಹೇಳಿ ಯಾವುದೇ ಸಂದರ್ಭದಲ್ಲಿ ಅನ್ಯಾಯವನ್ನು ಸಮರ್ಥಿಸುವುದೇ ಆದರೆ ನೀನು ನನ್ನವನಲ್ಲ. ಪ್ರವಾದಿಯವರ ಸಂದೇಶ. ಅದೇ ಸಂದೇಶ ನಮ್ಮ ಈ 50 ವರ್ಷ ದಾಟಿದ ಈ ಮುಸ್ಲಿಂ ಎಜುಕೇಶನ್ ಸೊಸೈಟಿ ಅಳವಡಿಸಿಕೊಂಡು ಬಂದಿದೆ. ತೀರ್ಥಹಳ್ಳಿಯಲ್ಲಿ ಮಾತ್ರ ಅಲ್ಲ, ಪ್ರತಿ ಮುಸ್ಲಿಂ ಮೊಹಲ್ಲಾಗಳಲ್ಲಿ ನಮ್ಮ ಧರ್ಮದವನು ಯಾರವನೇ ಆದರೂ ಈ ದೇಶದ ಮಣ್ಣಿಗೆ ವಿರುದ್ಧವಾಗಿ, ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡೆದರೆ ಅವರನ್ನು ವಿರೋಧಿಸುವ ಮಾತ್ರವಲ್ಲ, ಯಾವುದೇ ಸಂದರ್ಭದಲ್ಲಿ ಅವರ ಜೊತೆ ಹೋರಾಟವೇ ಮಾಡಬೇಕಾದರೆ ಮುಂಚೂಣಿಯಲ್ಲಿ ಈ ಬಾಂಧವರೇ, ಈ ಮುಸ್ಲಿಂ ಬಾಂಧವರೇ ಇದ್ದಾರೆ ಅನ್ನೋದಾಗಿದೆ. ಮಹನೀಯರೇ, ನಾವು ಅರ್ಥೈಸಬೇಕು, ಇಲ್ಲಿ ಸೈನ್ಯದಲ್ಲಿ ಬಾರ್ಡರ್ನಲ್ಲಿ ಅನೇಕ ಸಾವಿರಾರು ಮುಸಲ್ಮಾನ ಯುವಕರಿದ್ದಾರೆ. ಈ ದೇಶವನ್ನ ಕಾಯ್ತಾ ಇದ್ದಾರೆ ಹಿಂದೂಗಳ ಜೊತೆ. ಅಲ್ಲಿ ಯಾವತ್ತೂ ಕೂಡ ಪಾಕ್ ವಿರುದ್ಧ ಹೋರಾಡುವ ಸಂದರ್ಭ ಬಂದಾಗ ಯಾವುದೇ ಈ ದೇಶದ ಮುಖ್ಯ ಸೇನಾ ಕಮಾಂಡರ್ಗಳೊಂದಿಗೆ, ಬೇಕಾದರೆ ದೇಶದ ರಕ್ಷಣಾ ವ್ಯವಸ್ಥೆಯ ಮುಖ್ಯಸ್ಥರೊಂದಿಗೆ ಕೇಳಿ ನೋಡಿ, ಯಾವನೇ ಒಬ್ಬ ಮುಸಲ್ಮಾನ ಪಾಕಿನ ವಿರುದ್ಧ ಹೋರಾಡುವಾಗ ಹಿಂಜರಿದು ಹಿಂದಕ್ಕೆ ನಿಂತಿದ್ದಾನೆಯೇ? ಇಲ್ಲ, ಯಾವತ್ತೂ ಇಲ್ಲ, ನಿಲ್ಲಲು ಸಾಧ್ಯ ಇಲ್ಲ. ಈ ಮಣ್ಣು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಕಲಕಲನೆ ಹರಿಯುತಿಹ ನೀರು ನಮ್ಮದು, ಕಣ ಕಣದಲ್ಲೋ ಹರಿಯುತಿಹ ರಕ್ತ ನಮ್ಮದು. ಇದು ನಮ್ಮ ಭಾರತೀಯ ಮಣ್ಣು. ಈ ದೇಹದಲ್ಲಿ ಹರಿಯೋದು ಈ ಭಾರತೀಯ ರಕ್ತ. ಈ ನೀರು, ಈ ಪ್ರೀತಿಯ ಹೊನಲು ಹರಿಯುತ್ತಿರುವಾಗ ನಮ್ಮ ಪೂರ್ವಜರು ನಮ್ ತೋರಿಕೊಟ್ಟದ್ದು ಅದೇ ಆಗಿದೆ. ಸೋಫಿಯಾ ಕುರೇಸಿ ಕೂಡ ಅದೇ ಮಾಡಿದ್ದಲ್ವಾ? ಯಾರು ಕೂಡ ಹಿಂಜರಿಕೆಯಿಂದ ಹಿಂದಕ್ಕೆ ನಿಂತಿಲ್ಲ. ಇನ್ನು ನೋಡಿ ನೀವು, ಅದು ಮಾತ್ರ ಅಲ್ಲ, ಈ ಸೌಹಾರ್ದತೆಯ ಮೂಲ ವಿಚಾರವಾಗಿ ಮಾತನಾಡುವುದಾದರೆ ನಾವೇನು ಸಂವಿಧಾನಾತ್ಮಕವಾಗಿದ್ದೇವೆ, ಇಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ ನಾವು. ಇಲ್ಲಿ ಈ ಸಂದರ್ಭದಲ್ಲಿ ನೋಡಿ ನೀವು, ಸಂವಿಧಾನವಿಲ್ಲದ ಏನು ಸೌದಿಯಾ ಇರಲಿ, ಮುಸ್ಲಿಂ ರಾಷ್ಟ್ರವಿರಲಿ, ಅಲ್ಲಿ ಭಾರತೀಯರಾದ 2 ಕೋಟಿಗಿಂತಲೂ ಹೆಚ್ಚು ಭಾರತೀಯರು ಉದ್ಯೋಗ ಮಾಡ್ತಾ ಇದ್ದಾರೆ. ಅಲ್ಲಿ ಸಂವಿಧಾನ ಇಲ್ಲ, ಜಾತ್ಯತೀತ ಸೆಕ್ಯುಲರಿಸಂ ಇಲ್ಲ. ಅಲ್ಲಿ ಇರುವುದು ಕುರಾನ್, ಅಲ್ಲಿರುವುದು ಶರಿಯತ್. ಆದರೂ ಕೂಡ ಅಲ್ಲಿರುವ 2 ಕೋಟಿ ಭಾರತೀಯರು ಇವತ್ತಿಗೂ ಒಂದು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇಲ್ಲ, ಆರಾಮವಾಗಿದ್ದಾರೆ. ಅಂದ್ರೆ ಧರ್ಮದ ಹೆಸರಲ್ಲಿ ಇಸ್ಲಾಂ ಯಾರನ್ನು ವಿರೋಧಿಸುವುದಿಲ್ಲ ಅನ್ನುವುದಾಗಿದೆ.